ನಮಸ್ಕಾರ ಎಲ್ಲಾರ್ಗು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಒಂದೊಳ್ಳೆ ಟೇಸ್ಟ್ ಇರೋದು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರ್ಸ್ಕೊಡ್ತೀನಿ. ಸೈಡ್ಸ್ ಆಗಿರ್ಬೋದು, ಚಪಾತಿಗೆ ಆಗಿರ್ಬೋದು, ಬಿಸಿ ಅನ್ನಕ್ಕೆ ಆಗಿರ್ಬೋದು, ಸಖತ್ತಾಗಿರುತ್ತೆ. ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಯಾವ ತರ ಸಿಂಪಲ್ ಆಗಿ ಮಾಡೋದು ಅಂತ ತೋರ್ಸ್ಕೊಡ್ತೀನಿ. ಇವಾಗ ಒಂದ್ ಬಾಣ್ಲಿ ಇಟ್ಕೊಂಡಿದೀನಿ. ಅದಕ್ಕೆ ಒಂದ್ 4 ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ. ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ನಾನು ಏನೇನ್ ತಗೊಂಡಿದೀನಿ ಅಂತ ಅಂದ್ರೆ, ಈರುಳ್ಳಿ ತಗೊಂಡಿದೀನಿ. 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ. 2 ಮೆಣಸಿನ್ಕಾಯಿ ತಗೊಂಡಿದೀನಿ. 1 ಬೆಳ್ಳುಳ್ಳಿನ ದಪ್ಪ ದಪ್ಪನೇ ಜಜ್ಜಿಟ್ಕೊಂಡಿದೀನಿ. ಕರ್ಬೇವ್ ತಗೊಂಡಿದೀನಿ. ಇವಾಗ ಇಷ್ಟು ಒಗ್ಗರಣೆಗೆ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಕಾಯಿಲಿ. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕೊಂತ ಇದೀನಿ. ಹಂಗೆ ಕರಿಬೇವು, ಮೆಣಸಿನ್ಕಾಯಿ 3 ಹಾಕೊಂಡೆ. ಸ್ವಲ್ಪ ಇದು ಫ್ರೈ ಆಗ್ಲಿ. ತುಂಬಾನೇ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ತರ ದಪ್ಪ ದಪ್ಪ ಕುಟ್ಬಿಟ್ಟು ಹಾಕೋದ್ರಿಂದ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ನಾನು ಈರುಳ್ಳಿ ಹಾಕೊಂತ ಇದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ. ಸ್ವಲ್ಪ ಅಂದ್ರೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ. ಜಾಸ್ತಿ ಬೇಡ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿದೀವಿ ಆಗ್ಲೇ, ಅದಕ್ಕೋಸ್ಕರನೇ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು. ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಹೇಳ್ತಾ ಇದೀನಿ, ಸೂಪರ್ ಆಗಿರುತ್ತೆ ಟೇಸ್ಟ್. ಮಾತ್ರ ಮಾಡ್ಕೊಳ್ಳಿ ಒಂದ್ಸಲ ಈ ತರ. ಇವಾಗ ಆಗಿದೆ. ಇವಾಗ ನಾನು ಚಿಕನ್ ಹಾಕೊಂತ ಇದೀನಿ. ಅರ್ಧ ಕೆಜಿ ಚಿಕನ್ಗೆ ನಾನು ಮಾಡಿ ತೋರಿಸ್ತಾ ಇರೋದು. ತೊಳೆದಿಟ್ಕೊಂಡಿದೀನಿ ನೀಟಾಗಿ, ಅದನ್ನ ಹಾಕೊಂತ ಇದೀನಿ. ಒಂಚೂರು ನೀರ್ ಇರ್ಬಾರ್ದು, ಅಷ್ಟು ನೀಟಾಗೆ ತೊಳೆದಿಟ್ಕೊಂಡಿರ್ಬೇಕು. 1/2 ಟೀ ಸ್ಪೂನ್ ಅಷ್ಟು ಬಿಡಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ನ ಸಣ್ಣ ಉರಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದೀನಿ. ಸ್ವಲ್ಪ ಬೇಯ್ಬೇಕಲ್ವಾ, ಫ್ರೈ ಆಗ್ಬೇಕಲ್ವಾ, ಅದಕ್ಕೆ ಕುದೀಲಿ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ. ಟೇಸ್ಟ್ ಎಷ್ಟು ಬೇಕು ಅಷ್ಟು ರುಚಿಗೆ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇವಾಗ ಟೊಮೊಟೊ ಹಾಕೊಂತ ಇದೀನಿ. ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಅದನ್ನ ಹಾಕೊಂತ ಇದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇವಾಗೆ ಹಾಕೊಂತ ಇದೀನಿ. ನೀವೆಲ್ಲ ಆದ್ಮೇಲೆ ಬೇಕಾದ್ರೂ ಹಾಕೊಬಹುದು. ನಾನು ಇವಾಗೆ ಹಾಕೊಂಡ್ಬಿಡ್ತಾ ಇದೀನಿ. ಪುದೀನ ಇದ್ರೆ ಹಾಕೊಳ್ಳಿ. ನಮ್ಮನೆಗೆ ಪುದೀನ ಇರ್ಲಿಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಪುದೀನ ಹಾಕೊಳ್ಳಿ. ಟೊಮೊಟೊನು ಅಷ್ಟೇನೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ನೀವೆಲ್ಲ ಆದ್ಮೇಲೆ ಹಾಕೊಬಹುದು. ನಂಗೆ ಹಸಿ ಇಷ್ಟ ಆಗಲ್ಲ ತಿನ್ನೋದಕ್ಕೆಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟ್ ಎಲ್ಲ ಇದಕ್ಕೆ ಹಿಡ್ದಿರುತ್ತೆ ಅಂದ್ಬಿಟ್ಟು ಫಸ್ಟೇ ಹಾಕೊಂಡ್ಬಿಡ್ತೀನಿ. ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ. ಟೊಮೊಟೊ ಬೇಯಲಿ, ಚಿಕನ್ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರನೇ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನಿಮಿಷ ಆಗಿದೆ. ಇವಾಗ ಪ್ಲೇಟ್ ತೆಗ್ದು ನೋಡೋಣ ಯಾವ ತರ ಇದೆ ಅಂತ. ನೋಡಿ, ನೀರೆಲ್ಲ ಇಂಬ್ರಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಚಿಕನ್ ಅಷ್ಟೇನೆ ಬೆಂದಿದೆ. ಇವಾಗ ಮಸಾಲೆ ಐಟಮ್ ಹಾಕೊಂಡ್ಬಿಡೋಣ. ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂತ ಇದೀನಿ. ಒಂದು ಅರ್ಧ ಟೀ ಸ್ಪೂನು. ಹುಳಿ ಸಾಂಬಾರ್ಗೆಲ್ಲ ಹಾಕ್ತಿವಲ್ಲ, ತರಕಾರಿ ಸಾಂಬಾರ್ಗೆಲ್ಲ ಹಾಕ್ತಿವಲ್ಲ ಸಾಂಬಾರ್ ಪುಡಿ, ಅದನ್ನ
ಇದನ್ನ ಹಾಕೊಳ್ಳಿ, ತುಂಬಾನೇ ಟೇಸ್ಟ್ ಇರುತ್ತೆ. ಬೇಕಾದ್ರೆ ಹಾಕೊಂಡ್ ನೋಡ್ರಿ. ಒಂದ್ ಅರ್ಧ ಟೀ ಸ್ಪೂನ್ ಸಾಕು, ಒಂದ್ ಅರ್ಧ ಚಮಚ ಸಾಕು, ಜಾಸ್ತಿ ಬೇಡ. ಒಂದು ಅರ್ಧ ಚಮಚ ಧನಿಯದ ಪುಡಿ, ಖಾರದ ತಕ್ಕನಂಗೆ ಚಿಲ್ಲಿ ಪೌಡ್ರು ಅಂದ್ರೆ ಅಚ್ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕೊಂಡಿದೀವಿ, ಶುಂಠಿ ಪೇಸ್ಟ್ ಎಲ್ಲ ಹಾಕೊಂಡಿದೀವಲ್ಲ, ಬೆಳ್ಳುಳ್ಳಿ ಎಲ್ಲಾನು, ಅದಕ್ಕೋಸ್ಕರನೇ. ಒಂದು 1/4 ಟೀ ಸ್ಪೂನ್ ಹಾಕೊಂಡಿದೀನಿ ನಾನು ಅಚ್ ಖಾರದ ಪುಡಿ ಅಷ್ಟೇನೆ. ಒಂದು 1/4 ಟೀ ಸ್ಪೂನ್ ಪೆಪ್ಪರ್, ಮೆಣಸಿನ ಪೌಡ್ರು, ಕಾಳು ಮೆಣಸು ಪೌಡ್ರು. ಒಂದು ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲಾ ಪೌಡ್ರು. ಇಷ್ಟು ಹಾಕೊಂಡಿದೀವಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಸ್ವಲ್ಪ ನೀರ್ ಏನಾದ್ರು ಬೇಕು ಅಂದ್ರೆ ಮಿಕ್ಸ್ ಹಾಕೊಳ್ಳಿ, ಸ್ವಲ್ಪ ನೀರ್ ಹಾಕೊಳ್ಳಿ. ಇಲ್ಲ ಬೇಡ ಅಂದ್ರೆ ಸಾಕು, ಈ ತರನೇ. ಚಿಕನ್ ಫ್ರೈ ಮಾಡ್ತಾ ಇರೋದಲ್ವಾ, ಸ್ವಲ್ಪ ಗಟ್ಟಿಗೆ ಇರ್ಲಿ. ಒಂದ್ ಸ್ವಲ್ಪ ಏನಾದ್ರು ಗ್ರೇವಿ ತರ ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ನಾನು ನೀರೇನು ಹಾಕೊಂತ ಇಲ್ಲ. ಮಿಕ್ಸ್ ಮಾಡ್ಬಿಟ್ಟು ಇವಾಗ ಒಂದು 2 ನಿಮಿಷ, ಈಗ ಮಸಾಲೆ ಹಾಕಿದೀವಲ್ಲ, ಮಸಾಲೆ ಎಲ್ಲ ಚಿಕನ್ ಹಿಡಿಲಿ. ಪ್ಲೇಟ್ ಮುಚ್ಚಿಟ್ಬಿಡೋಣ ಒಂದ್ 2 ನಿಮಿಷ. ಈಗ ಪ್ಲೇಟ್ ತೆಗ್ದು ನೋಡೋಣ ಯಾವ ತರ ಆಗಿದೆ ಅಂತ. ನೋಡಿ ಎಣ್ಣೆ ಎಲ್ಲ ಯಾವ ತರ ಕುದೀತಾ ಇದೆ ಅನ್ಬಿಟ್ಟು. ಸಖತ್ತಾಗಿದೆ. ಕಲರ್ ಕಾಣಿಸ್ತಾ ಇದೆಯಾ ಯಾವ ತರ ಇದೆ ಅನ್ಬಿಟ್ಟು? ಸೂಪರ್ ಆಗಿದೆ. ಇವಾಗ ಇದು ಸೈಡ್ಸ್ ಹೆಂಗಿರುತ್ತೆ ಗೊತ್ತಾ? ಬಿಸಿ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಸೂಪರ್ ಆಗಿರುತ್ತೆ. ಆಗಿದೆ. ಇವಾಗ ನೀವು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಬಿಟ್ಟು ಸರ್ವ್ ಮಾಡೋದೆ, ಹಾಕೊಡೋದೆ. ತಿಂದು ಟೇಸ್ಟ್ ಯಾವ ತರ ಇದೆ ಅಂತ ಮನೇಲಿ ಇರೋರ್ನ ಕೇಳಿ ಈ ತರ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಚಿಕನ್ ಫ್ರೈ ರೆಡಿ ಆಗಿದೆ. ಹಾಕೊಂಡಿದೀನಿ ತಟ್ಟೆಗೆ. ಟೇಸ್ಟ್ ಯಾವ ತರ ಇದೆ ಅಂತ ತಿಂದು ಹೇಳ್ತೀನಿ. ನೋಡಿ ಹಾಕೊಂಡಿದೀನಿ. ಬಿಸಿ ಅನ್ನ ಹೊಗೆ ಹೋಗ್ತಾ ಇದೆ. ಬಿಸಿ ಬಿಸಿ ಚಿಕನ್ ಫ್ರೈ. ಈಗ ಸ್ವಲ್ಪ ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಈರುಳ್ಳಿ ಹಾಕೊಳ್ಳಿ. ಈಗ ಮಿಕ್ಸ್ ಮಾಡಿ ಈರುಳ್ಳಿ ಇಟ್ಕೊಂಡು ಒಂದು ಚಿಕನ್ ಪೀಸ್ ಇಟ್ಕೊಂಡು ಸಖತ್ತಾಗಿದೆ. ನಿಜವಾಗ್ಲು ಇದು ತಗೊಂತಾರಲ್ಲ ಅವ್ರಿಗೆ ಮಾಡ್ಕೊಡಿ. ದಾವ ಹೋಗೋದೇ ಬೇಡ, ನಿಜ ಮನೇಲೆ ಮಾಡ್ಕೊಡಿ. ಚಿಕನ್ಗೆಲ್ಲ ಹಿಡ್ದಿದೆ. ನೋಡಿ ನೋಡಿ ಡಾಬಾಗುಳಿಗೆ ಹೋದ್ರೆ ತಗೊಂತಾರಲ್ಲಪ್ಪ ನಾಟಿ ಸ್ಟೈಲು ಉರ್ಬಾಡು ಅಂತ ತಗೊಂತಾರಲ್ಲ, ಸೇಮ್ ಟೇಸ್ಟ್ ಇದೆ. ಈ ತರ ಚಿಕನ್ ಫ್ರೈ ಮಾಡುವಾಗ ನಿಜವಾಗ್ಲೂ ಸಾಂಬಾರ್ ಪುಡಿ ಹಾಕೊಡಿ. ತರಕಾರಿ ಸಾರ್ಗೆಲ್ಲ ಹಾಕ್ತಿವಲ್ಲ, ಹುಳಿ ಸಾರ್ಗೆ ಹಾಕ್ತಿವಲ್ಲ, ಆ ಪೌಡ್ರ್ ಮಾಡ್ಕೊಡಿ. ಸಖತ್ತಾಗಿರುತ್ತೆ. ನಿಜವಾಗ್ಲು ಒಂದೊಂದ್ ತಟ್ಟೆ ತಿನ್ನೋರು 2 ತಟ್ಟೆ ಅನ್ನ ತಿಂತಾರೆ. ಸೂಪರ್ ಆಗಿ ಬಂದಿದೆ. ಚಿಕನ್ ಕರೆಕ್ಟ್ ಆಗಿ ಬಂದಿದೆ. ಚಿಕನ್ ಫ್ರೈ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರ್ಸ್ಕೊಟ್ಟಿದೀನಿ. ಟೇಸ್ಟ್ ಹೇಗಿದೆ ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ನೀವುನು ಯಾವ ತರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ. ಟ್ರೈ ಮಾಡಿ ಒಂದ್ಸಲ ಆಯ್ತಾ? ಕಮೆಂಟ್ ಮಾಡಿ ನಂಗೆ ಯಾವ ತರ ಬಂದಿತ್ತು ಅಂತಾನು ತಿಳಿಸಿ. ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಓಕೆ ಬಾಯ್ ಎಲ್ಲರಿಗೂ.